ನೀವು ರಾಹುಲ್ ಡಿಟ್ ಅವ್ರದ್ದು ಎಲ್ಲ ರಾಹುಲ್ ಕೇಳ್ತಿರ್ತೀರಾ? ಡಿಟೋ, ಸಾರಿ ಅವನು ಅವ್ರದ್ದು ಸಾಂಗ್ಸ್ ಎಲ್ಲ ಕೇಳ್ತಿರ್ತೀರಾ ಹೌದು. ಅನ್ಸುತ್ತೆ. ಅದೇ ಒಬ್ಬೊಬ್ರು ಒಂದೊಂದು ಸ್ಟೈಲ್ ಇದೆ, ಹ್ಮ್ ಒಬ್ಬೊಬ್ರದ್ದು ಒಂದೊಂದು ಮಜಾ ಇದೆ. ಹ್ಮ್ ಇವಾಗ ನಾನು ಯಾವಾಗ್ಲೂ ಏನ್ ಹೇಳೋದು, ಈ ರ್ಯಾಪರ್ಸ್ ಆರ್ಟಿಸ್ಟ್ನೆಲ್ಲ ಹಣ್ಣು ಹೂ ತರ ಟ್ರೀಟ್ ಮಾಡಿ. ಎಲ್ಲಾ ಹಣ್ಣು ಅದರದೇ ಸ್ವೀಟ್ನೆಸ್ ಇರುತ್ತೆ. ಅದೇ ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ಹಣ್ಣು ಬರುತ್ತೆ. ಹೌದು. ಈ ಹಣ್ಣು ಗ್ರೇಟು, ಈ ಹಣ್ಣು ಡಬ್ಬ, ಯಾರಿಗೂ ಹೇಳೋ ರೈಟ್ಸ್ ಇಲ್ಲ. ಎಲ್ಲ ನ್ಯಾಚುರಲ್. ಒಬ್ಬ ಗ್ಯಾಂಗ್ಸ್ಟರ್ ತರ ಮಾಡ್ತಾನೆ, ಒಬ್ಬ ಬೇರೆ ಆಸ್ಪೆಕ್ಟ್ ಅಲ್ಲಿ ಮಾಡ್ತಾನೆ, ಒಬ್ಬ ಫಾಸ್ಟ್ ಆಗಿ ಮಾಡ್ತಾನೆ, ಒಬ್ಬ ಫನ್ನಿ ಆಗಿ ಮಾಡ್ತಾನೆ. ಎಲ್ಲ ವೆರೈಟಿ ಇದ್ರೇನೆ ಮಜಾ ಅಂತ ನಂಗೆ ಅನ್ಸುತ್ತೆ. ಸೊ ನಮ್ಗೆ ಯಾವ ಟೇಸ್ಟ್ ಇಷ್ಟನೋ ಅದನ್ನ ಎಂಜಾಯ್ ಮಾಡೋಣ. ಬಟ್ ಕೋಆರ್ಡಿನೇಷನ್ ಇಲ್ಲ ಅಂದ್ರೆ, ಈಗ ಒಬ್ರನ್ನ ಒಬ್ರು ಬೆಳೆಸ್ತಾರಲ್ವಾ, ಆ ತರದ್ದೆಲ್ಲೋ ಒಂದ್ ಕಡೆ ನಮ್ ಕನ್ನಡದಲ್ಲಿರುವಂತಹ ರ್ಯಾಪರ್ಸ್ ಕನ್ನಡದಲ್ಲೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಅಲ್ಲೇ ಹೇಳಿ ನೀವು, ಎಲ್ಲಿದೆ ಮನುಷ್ಯರಲ್ಲೇ ಎಲ್ಲಿದೆ, ಯಾವ ಫೀಲ್ಡ್ ಅಲ್ಲಿ ಇದೆ, ಯಾವ ಇದ್ರಲ್ಲಿದೆ, 10 ಜನನ ಸೇರಿಸಿ 2 ಗುಂಪು ಆಗತ್ತೆ. ಸೊ ಇಟ್ ಈಸ್ ಹ್ಯೂಮನ್ ನೇಚರ್ ಅನ್ಸುತ್ತೆ ನಂಗೆ. ಯಾಕಂದ್ರೆ ಎಲ್ಲರೂ ಸೈಕಾಲಜಿಕಲಿ ಕಾಂಪ್ಲೆಕ್ಸ್ ಬೀಯಿಂಗ್ಸ್, ಬೇರೆ ಬೇರೆ ವಾತಾವರಣದಿಂದ ಬಂದಿದೀವಿ, ಬೇರೆ ಬೇರೆ ಟೆಂಡೆನ್ಸೀಸ್ ಇರುತ್ತೆ, ಬೇರೆ ಬೇರೆ ಟೇಸ್ಟ್ ಇರುತ್ತೆ. ಸೊ ಒಬ್ರು ಇಷ್ಟ ಆಗ್ತಾರೆ, ಒಬ್ರು ಇಷ್ಟ ಆಗಲ್ಲ. ಇವಾಗ ತುಂಬಾ ಇಂಟ್ರೋವರ್ಟ್ ಇರೋರ್ಗೆ ಜಾಸ್ತಿ ಮಾತಾಡೋರು ಏನ್ ಓವರ್ ಆಗಿ ಆಡ್ತಾನೆ ಅನ್ಸುತ್ತೆ. ತುಂಬಾ ಎಕ್ಸ್ಟ್ರೋವರ್ಟ್ ಇರೋರ್ಗೆ ಇಂಟ್ರೋವರ್ಟ್ ಇವನ್ ಏನಪ್ಪ ಒಳ್ಳೆ ಮುಸುಂಡಿ ತರ ಇರ್ತಾನೆ ಅನ್ಸುತ್ತೆ. ಸೊ ಇಟ್ಸ್ ಆಲ್ ದೇರ್ ಪರ್ಸ್ಪೆಕ್ಟಿವ್ ಅಂತ ಅನ್ಸುತ್ತೆ. ಸೊ ಡೈವರ್ಸಿಟಿನ ನಾವು ಯಾವಾಗ್ಲೂ, ಅದು ಇಂಡಿಯನ್ಸ್ ಆಗಿ, ಯಾಕಂದ್ರೆ ಇಲ್ಲಿ ಎಷ್ಟು ಭಾಷೆ ಇದೆ, ಎಷ್ಟು ತರದ ಕಲ್ಚರ್ಸ್ ಇದೆ, ಎಷ್ಟು ತರ ವೆರೈಟಿ ಇದೆ, ನಾವು ಆ ಡೈವರ್ಸಿಟಿನ ಯಾವಾಗ್ಲೂ ನಾವು ಎಕ್ಸೆಪ್ಟ್ ಮಾಡ್ಕೊಂಡಾಗ ಈ ತರ ಸೆಪರೇಷನ್ಗಳು ಬರಲ್ಲ, ಡಿಫ್ರೆನ್ಸ್ ಬರಲ್ಲ. ಯಾವಾಗ ನಮ್ದೇ ಗ್ರೇಟ್ ಅನ್ಕೊಂತೀವಿ ಅಥವಾ ನಮ್ದೇ ಅಲ್ಟಿಮೇಟ್ ಅನ್ಕೊಂತೀವಿ, ದೇರ್ ಲೈಸ್ ದ ಪ್ರಾಬ್ಲಮ್. ವರ್ಸಟೈಲಿಟಿ, ಡೈವರ್ಸಿಟಿನ ನಾವು ಎಲ್ಲಾದ್ರಲ್ಲೂ ಎಕ್ಸೆಪ್ಟ್ ಮಾಡ್ಕೋಬೇಕು. ಓಕೆ. ಬಟ್ ಗಾಂಜಾ ತಗೊಳ್ಳೋದು ಒಳ್ಳೇದಾ ಕೆಟ್ಟದಾ ರಾಕೇಶ್ ಅವ್ರೆ? ಸ್ಟಿಲ್ ಇವಾಗ ಏನಿದೆ ಒಪಿನಿಯನ್ ಅಂತ? ಒಂದು ನಾನು ಲಾಸ್ಟ್ ಟೈಮ್ ಗಾಂಜಾ ಬಗ್ಗೆ ಮಾತಾಡಿದಾಗ ಒಂದು ತುಂಬಾ ಸ್ಟ್ರಾಂಗ್ ಆಗಿ ಏನ್ ಅರ್ಥ ಆಯ್ತು, ಟ್ರೂತ್ ಜೊತೆಗೆ ಸ್ವಲ್ಪ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಇರಬೇಕು ನನಗೆ. ಯಾಕಂದ್ರೆ ನಾನು ಇವಾಗ ಏನೋ ಮಾತಾಡೋದು, ನಾಳೆ ನೀವು ಮಾಡದಿದ್ರು ಯಾರೋ ಕಟ್ ಮಾಡಿ ಅಥವಾ ಅದನ್ನ ಎಡಿಟ್ ಮಾಡಿ ಹಾಕಿದಾಗ ಯಾರೋ ಯೂತ್ಸ್ಗೆ ಬೇರೆ ತರ ಮೋಟಿವೇಟ್ ಆಗ್ಬೋದು, ಯಾರಿಗೋ ಬೇರೆ ತರ ಇನ್ಸ್ಪೈರ್ ಆಗ್ಬೋದು. ಸೊ ಅದಕ್ಕೆ ನಾನು ಆ ಟಾಪಿಕ್ ಮಾತಾಡಕ್ ಹೋಗಲ್ಲ. ನಾಟ್ ದಟ್ ಐ ಆಮ್ ಸ್ಕೇರ್ಡ್ ಅಥವಾ ಅಂತಲ್ಲ, ಅದಕ್ಕೆ ನಾನು ಆ ವಿಷಯ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ನನ್ನ ಸತ್ಯ ನನಗ್ ಗೊತ್ತು. ಬಟ್ ಫ್ಯೂ ಪಾಯಿಂಟ್ಸ್ ಹೇಳಲೇಬೇಕಂದ್ರೆ, ಕ್ಲಾಸ್ 1 ನಾರ್ಕೋಟಿಕ್ಸ್, ಕ್ಲಾಸ್ A ಡ್ರಗ್ ಅಂತ ಹಾಕಿದ್ದಾರೆ ಅದನ್ನ US ಪ್ರೆಷರ್ ಅಲ್ಲಿ, NDPS ಅಲ್ಲಿ. ಕ್ಲಾಸ್ A ಅಂದ್ರೆ ನಿಮ್ಗೆ ಮೋಸ್ಟ್ ಡೆಡ್ಲಿ, ಅದ್ರದ್ದು ಬಿಟ್ರೆ ನಿಮ್ಗೆ ಮೋಸ್ಟ್ ಡೆಡ್ಲಿ ಡ್ರಗ್ ಹೆರೋಯಿನ್, ಕೊಕೇನ್, ಆ ಥರ ಲಿಸ್ಟ್ಗೆ ಹಾಕಿದ್ದಾರೆ. ಅದರಿಂದ ನಮ್ಗೆ ಸ್ವಲ್ಪ ತೊಂದರೆ ಆಗ್ಬೋದು ನಮ್ಮ ದೇಶದ ಪ್ರೋಗ್ರೆಸ್ಗೆ. ಅದನ್ನ ಅಟ್ಲೀಸ್ಟ್ ಕ್ಲಾಸ್ B, ಕ್ಲಾಸ್ C ಮಾಡಿದ್ರೆ, ಸ್ವಲ್ಪ ಡಿಕ್ರಿಮಿನಲೈಸ್ ಮಾಡಿದ್ರೆ ಬೆನಿಫಿಟ್ ಆಗ್ಬೋದು. ಇದನ್ನು ಹೈಕೋರ್ಟಿಗೆ ತುಂಬ ಜನ ಪೆಟಿಷನ್ನು ಹಾಕಿದ್ದಾರೆ. ತುಂಬ ಪೊಲಿಟಿಷಿಯನ್ಸ್, ಎಲ್ಲ ಪಾರ್ಟಿ ಪೊಲಿಟಿಷಿಯನ್ಸು ಮಾತಾಡಿದ್ದಾರೆ, ಕಾಂಗ್ರೆಸ್ಸಲ್ಲೂ ಮಾತಾಡಿದ್ದಾರೆ, BJPಲೂ ಮಾತಾಡಿದ್ದಾರೆ, ಸೆಂಟ್ರಲಲ್ಲಿ ಡಿಸ್ಕಷನ್ಗಳು ಆಗಿದೆ. ಕೆಲವು ಸ್ಟೇಟ್ಸಲ್ಲಿ ಲಿಮಿಟೆಡ್ ಹೆಂಪ್ನ ಲೀಗಲೈಸ್ ಮಾಡಿದ್ದಾರೆ. ನಾನು ಅವಾಗ ಏನು ಮಾತಾಡೋಕೆ ಹೊರಟಿದ್ದಂದರೆ, ನೀವು ಅಂದರೆ ಜನರಲಿ ಏನೇ ಕ್ರೈಮ್ ಆದರೂ ಗಾಂಜಾ ಮತ್ತಿನಲ್ಲಿ ಕೊಂದ, ಗಾಂಜಾ ಮತ್ತಿನಲ್ಲಿ ಚುಚ್ಚಿದ, ದೇರ್ ಇಸ್ ನೋ ಎವಿಡೆನ್ಸ್ ಫಾರ್ ದಟ್. ಇದು ಏನೂ ಆಗಿಲ್ಲ. ಕೊಲೆಯಾಗಿ 1 ಅವರ್ಗೆ ನೀವು ಹೇಳ್ತಾ ಇರ್ತೀರ ಗಾಂಜಾ ಮತ್ತಿನಲ್ಲಿ ಚುಚ್ಚ, ಗಾಂಜಾ ಹುಡುಗರು, ಗಾಂಜಾ ಇದು ಹಂಗೆ ಹಿಂಗೆ ಅದು ಇದು ಅಂತ. ಬಟ್ ಅದ್ರ ಹಂಗೆ ನೋಡಬೇಡಿ, ಅದರದ್ದು ಗಂಡು ಗಿಡ ಅದರಲ್ಲಿ 50,000 ಪ್ರಾಡಕ್ಟ್ ಮಾಡ್ಬೋದು. ಹೆಂಗೆ ನಮ್ಮ ದೇಶದಲ್ಲಿ 86ವರೆಗೂ ಅದು ಲೀಗಲ್ ಇತ್ತು, ಅದನ್ನ ಹೆಂಗೆ US ಅವರು ಪ್ರೆಷರ್ ಹಾಕಿ, ಇಂದಿರಾ ಗಾಂಧಿ ಅವರು ಒಪ್ಪಲಿಲ್ಲ ಇಲ್ಲೀಗಲ್ ಮಾಡೋಕ್ಕೆ, ಕೊನೆಗೆ ರಾಜೀವ್ ಗಾಂಧಿ ಅವ್ರು ಬಂದಾಗ ಹೆಂಗೆ UNO ಇಂದ ಪ್ರೆಷರ್ ಹಾಕ್ಸಿದ್ರು, ಏನಕ್ಕೆ ಹಾಕ್ಸಿದ್ರು, ಹೆಂಗೆ ದಟ್ ಇಸ್ ಅ ವೆರಿ ಬಿಗ್ ಹಿಸ್ಟ್ರಿ. ಇಟ್ ಈಸ್ ಅ ಬ್ಯೂಟಿಫುಲ್ ಗೇಮ್ ಪ್ಲೇಡ್ ಬೈ US. ಇವಾಗ US ಅಲ್ಲಿ ಎಷ್ಟೊಂದು ಸ್ಟೇಟ್ಸ್ ಲೀಗಲು. ಸೊ ಆ್ಯಂಡ್ ಅಡಿಕ್ಷನ್ನು, ಸಬ್ಸ್ಟೆನ್ಸ್ ಅನ್ನೋದು ಅಷ್ಟೇ ನಮಗೆ ತುಂಬ ಮಿಸ್ಕನ್ಸೆಪ್ಷನ್ ಇದೆ. ರೀಸೆಂಟ್ ರಿಸರ್ಚ್ ಪ್ರೂವ್ಸ್ ದಟ್ ಶುಗರ್ ಅಡಿಕ್ಷನ್ ಇರೋನ್ ಬ್ರೈನು, ಕೋಕೈನ್ ಅಡಿಕ್ಷನ್ ಇರೋನ್ ಬ್ರೈನ್ ಒಂದೇ ಅಂತ. ಏನು ಹೇಳ್ತೀರಾ ಇದಕ್ಕೆ? ಆ್ಯಂಡ್ ಯಾವುದು ತಗೊಂಡಾಗ ನಿಲ್ಲಕ್ಕಾಗಲ್ಲ, ತೂರಾಡ್ತೀವಿ, ಇನ್ನೊಂದು ಸ್ವಲ್ಪ ತಗೊಂಡ್ರೆ ಬಿದೋಗ್ತೀವಿ, ಏನೇನೋ ಮಾತಾಡ್ತೀವಿ, ಡೈಲಿ ಕ್ರೈಮ್ಸ್ ನಡೀತಾ ಇದೆ, ರೇಪ್ ನಡೀತಾ ಇದೆ, ಮರ್ಡರ್ ನಡೀತಾ ಇದೆ, ಅದ್ರ ಬಗ್ಗೆ ಹಾಡು ಮಾಡ್ತೀವಿ, ಗ್ಲೋರಿಫೈ ಮಾಡ್ತೀವಿ, ಹೊಗಳ್ತೀವಿ, ಅಂದರೆ ಹಾಡು ಮಾಡ್ತೀವಿ, ಅದನ್ನ ದೇವತೆ ಅಂತೀವಿ, ಹೆಂಡ್ತಿವರೆಗೆ ಹಾಕೋದು ಅದು ಇದು ಅಂತೆಲ್ಲ ಗ್ಲೋರಿಫೈ ಮಾಡ್ತೀವಿ. ಹಿಪಾಕ್ರಸಿ ಅನ್ಸಲ್ವಾ ಇದು? ಇಟ್ ಈಸ್ ಹಿಪಾಕ್ರಸಿ ಅನ್ಸುತ್ತೆ ನನಗೆ.